prime success for better future. ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 30ನೇ ಏಪ್ರಿಲ್ಗೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ಗಳ ಮಾಹಿತಿಯನ್ನು ಕೆಲವೊಂದು 10 ಕ್ವಶನ್ಗಳ ಮುಖಾಂತರ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಹಾಗಿದ್ರೆ ಯಾವುದೇ ತಡವಿಲ್ಲದೆ ಪ್ರಾರಂಭ ಮಾಡೋಣ ಬನ್ನಿ. ಕ್ವಶನ್ಸ್ಗಳು ಇಂಗ್ಲೀಷಲ್ಲಿ ಇರ್ಬೋದು, ಬಟ್ ಅದನ್ನು ನಾನು ಕನ್ನಡದಲ್ಲಿ ವಿವರಿಸ್ತಾ ಇರ್ತೇನೆ. ಸೊ ಫುಲ್ ಕಂಪ್ಲೀಟ್ 10 ಕ್ವಶನ್ಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳು, ಅದನ್ನು ಬೇರೆ ಬೇರೆ ಸೋರ್ಸಸ್ಗಳನ್ನು ರೆಫರ್ ಮಾಡ್ತಾ ಹೋಗಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಫಾರ್ ಆಲ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಹಾಗಿದ್ರೆ ಪ್ರಾರಂಭ ಮಾಡೋಣ. ಹೂ ಇಸ್ ದ ಚೇರ್ಪರ್ಸನ್ ಆಫ್ ದಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಚೇರ್ಪರ್ಸನ್ ಯಾರು ಅಂತ ಹೇಳಿ. ಸೊ ಇದು ಯಾಕೆ ಪ್ರಸಕ್ತವಾಗಿ ಸುದ್ದಿಯಲ್ಲಿದೆ ಅಂತ ಅಂದರೆ, ಓಕೆ, ಫಸ್ಟ್ ಚೇರ್ಪರ್ಸನ್ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ. ಇವರು ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಸೊ ಈಗ ಹಾಲಿ ಅರುಣ್ ಕುಮಾರ್ ಮಿಶ್ರಾ ಅವರು ಚೇರ್ಪರ್ಸನ್ ಆಗಿದ್ದಾರೆ. ಈ ವಿಷಯ ಯಾಕೆ ಚರ್ಚೆಲಿದೆ ಅಂತ ಅಂದರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ಗಳ ಒಂದು ಅಲಯನ್ಸ್ ಅಂತ ಇದೆ, ಗ್ಲೋಬಲ್ ಅಲಯನ್ಸ್ ಅಂತ ಹೇಳುವಂಥ ಒಂದು, ಇಲ್ಲಿ ನೀವು ಕಾಣ್ಬೋದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಸಿಂಬಲ್ ಅದು. ಜೆನೀವಾ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿರುವಂಥ ಜೆನೀವಾದಲ್ಲಿ ಒಂದು 5 years ರಿವ್ಯೂ ಆಗ್ತಾ ಇರುವಂಥದ್ದು. ಅಲ್ಲಿ ಏನಾಗ್ತದೆ ಅಂತ ಅಂದರೆ, ದೇರ್ ಇಸ್ ಅ ಸಬ್ ಕಮಿಟಿ ಆನ್ ಅಕ್ರಿಡಿಷನ್ ಹೇಳುವಂಥ SCA ಹೇಳುವಂಥದ್ದು. ಯಾವುದ್ರದ್ದು? ಗ್ಲೋಬಲ್ ಅಲಯನ್ಸ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ಸ್ಟಿಟ್ಯೂಷನ್ಸ್, GANHRI. ಅಂದರೆ ನಾವು ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಅಂದರೆ, ನ್ಯಾಷನಲ್ ಹ್ಯೂಮನ್ ರೈಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವುದ್ಯಾವುದಿದೆ ವಿಶ್ವದಲ್ಲಿ, ಅವುಗಳ ಅಲಯನ್ಸ್, ಗ್ಲೋಬಲ್ ಅಲಯನ್ಸ್ ಅಂತ ಹೇಳ್ತಾರೆ. ಅವುಗಳ ಒಂದು ಸಮಿಟ್ ಏನಿದೆ ಅದು May 1ಕ್ಕೆ ಜರಗಲಿದೆ. ಸೊ ಭಾರತ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿದೆ. ಸೊ ಅದಕ್ಕೆ ನಮ್ಮ ಚೇರ್ಪರ್ಸನ್ ಅವರು ಅಲ್ಲಿ ಹೋಗ್ತಿದ್ದಾರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಪರ್ಸನ್ ಹೋಗ್ತಿದ್ದಾರೆ. ಆದರೆ ಪ್ರಾಬ್ಲಮ್ ಏನಂತ ಅಂದರೆ, ಆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಆರ್ಗನೈಸೇಷನ್ ಏನಿದೆ, GANHRI ಅಂತ ಏನಿದೆ, ಅದು ಸ್ಟೇಟಸ್ ನೀಡುತ್ತೆ, A ಗ್ರೇಡ್ ಹಾಗೆ B ಸ್ಟೇಟಸ್ ಹೇಳುವಂಥ ಗ್ರೇಡನ್ನು ನೀಡುತ್ತೆ. ಭಾರತ ಕೆಲವೊಂದು ಕನ್ಸರ್ನ್ನ ರೇಸ್ ಮಾಡಿದೆ. ಭಾರತದ ಹ್ಯೂಮನ್ ರೈಟ್ ಕಮಿಷನ್ ಪ್ರೊಸೀಜರ್ ಏನಿದೆ ಅದರಲ್ಲಿ, ಅಂದರೆ ಆ ಕಾಂಪೊಸಿಷನ್ ಇದೆ ಅಲ್ಲ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಯಾರ್ಯಾರು ಇದ್ದಾರೆ, ಆ ಕಾಂಪೊಸಿಷನಲ್ಲಿ ಕೆಲವೊಂದು ಪೊಲೀಸ್ ಇದ್ದಾರೆ, ಪೊಲೀಸ್ ಪರ್ಸನಲ್ ಇದ್ದಾರೆ, ಹಾಗೆ ಜೆಂಡರ್ ಇದಿಲ್ಲ, ಈಕ್ವಾಲಿಟಿ ಇಲ್ಲ, ಲ್ಯಾಕ್ ಆಫ್ ಜೆಂಡರ್ ರೆಪ್ರೆಸೆಂಟೇಷನ್ನು ಅಥವಾ ಮೈನಾರಿಟಿ ರೆಪ್ರೆಸೆಂಟೇಷನ್ ಕೂಡ ಸರಿಯಾಗಿ ಕಾಣಿಸಿಲ್ಲ ಹೇಳುವಂಥ ಕಾರಣಕ್ಕೆ ಭಾರತದ ಆ ಸ್ಟೇಟಸ್ ಏನಿದೆ ಅದು ಡಿಗ್ರೇಡ್ ಆಗುವಂಥ ಸಾಧ್ಯತೆ ಇದೆ. ಸೊ ಬೇರೆ ಬೇರೆ ಇದರಲ್ಲಿ ಅದನ್ನು, ಸೊ NHRC's ರೇಟಿಂಗ್ಸ್ ವರ್ ಪುಟ್ ಆನ್ ಹೋಲ್ಡ್, ರೇಟಿಂಗ್ಸ್ ಇನ್ನೂ ಕೊಟ್ಟಿಲ್ಲ, ಅದು ಹೋಲ್ಡಲ್ಲಿದೆ. ಸೊ ಅದಕ್ಕೋಸ್ಕರ ಅದನ್ನು ಅಡ್ರೆಸ್ ಮಾಡಲಿಕ್ಕೋಸ್ಕರ ನಮ್ಮ ಹ್ಯೂಮನ್ ರೈಟ್ ಕಮಿಷನ್ನ ಇವರು ಅಲ್ಲಿ ಹೋಗ್ತಾ ಇರುವಂಥದ್ದು. ಓಕೆ, ಸೊ ನಾವು ಹ್ಯೂಮನ್ ರೈಟ್ಸ್ನ ಕಮಿಷನ್ನ ಕಾನ್ಸ್ಟಿಟ್ಯೂಷನ್ನ ಯಾವುದು ಅಂತ ನೋಡಿದರೆ, ಸೊ ಒಂದು ಚೇರ್ಪರ್ಸನ್ ಇದ್ದಾರೆ, ಹಾಗೆ ಈಗ ಪ್ರಸಕ್ತವಾಗಿ ಇಬ್ಬರು ಇಂಡಿವಿಜುವಲ್ ಮೆಂಬರ್ಸ್, ಶ್ರೀ ರಾಜೀವ್ ಜೈನ್ ಅಂತ ಹಾಗೂ ಶ್ರೀ ವಿಜಯ ಭಾರತಿ ಸಯಾನಿ ಅಂತ, ಶಿ ಇಸ್ ದ ಲೇಡಿ ವಿಜಯ ಭಾರತಿ ಸಯಾನಿ ಅಂತ. ಉಳಿದವರು ಪದನಿಮಿತ್ತವಾಗಿ ಎಕ್ಸ್ ಆಫಿಷಿಯಲ್ ಮೆಂಬರ್ಸ್ ಆಗಿದ್ದಾರೆ. ಇಲ್ಲಿ ನೀವು ಕಾಣ್ತಾ ಇರ್ಬೋದು ಬೇರೆ ಬೇರೆ ಕಮಿಷನ್ಸ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಇರಲಿ, ಮೈನಾರಿಟೀಸ್, ಶೆಡ್ಯೂಲ್ ಟ್ರೈಬ್ಸ್, ಫಾರ್ ವಿಮೆನ್, ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಾಗೆ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್. ಈ ಎಲ್ಲ ಕಮಿಷನ್ಸ್ಗಳ ಚೇರ್ಪರ್ಸನ್ ಏನಿರ್ತಾರೆ ಅವರು ಅವರ ಪದನಿಮಿತ್ತ ಕಾರಣದಿಂದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಮೆಂಬರ್ಸ್ಗಳಾಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಪ್ರಸಕ್ತವಾಗಿ ಎಷ್ಟು ಜನ, ದಟ್ ಇಸ್ ದ ಕಾಂಪೊಸಿಷನ್ ಆಫ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ ಮೊದಲು ಭಾರತ 1999ರಲ್ಲಿ ಅದರ ಅಕ್ರಿಡಿಷನ್ ಸಿಕ್ಕಿತ್ತು. 2006 ಮತ್ತು 2011 ಕೂಡ A ರ್ಯಾಂಕಿಂಗ್ ಇತ್ತು. ಆದರೆ 2016ರಲ್ಲಿ ರ್ಯಾಂಕಿಂಗ್ ಇರಲಿಲ್ಲ, ಮತ್ತು ಆಮೇಲೆ ರಿಸ್ಟೋರ್ ಮಾಡಿದರು. ಸೊ ಈ ವರ್ಷ ಸಹ ಆ ರ್ಯಾಂಕಿಂಗ್ ಕಳ್ಕೊಳ್ಳೋಂಥ ಸಾಧ್ಯತೆ ಇದೆ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಜೆಂಡರ್ ರೆಪ್ರೆಸೆಂಟೇಷನ್ ಆ್ಯಂಡ್ ಮೈನಾರಿಟಿ ರೆಪ್ರೆಸೆಂಟೇಷನ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಪೊಲೀಸ್ ಇರುವಂಥ ಕಾರಣಕ್ಕೋಸ್ಕರ. ಅಂದರೆ ಆ ಕಮಿಟಿಯ ಮೆಂಬರ್ಸ್ಗಳು ಕೆಲವರು ಪೊಲೀಸ್ ಆಗಿದ್ದರು, ಕೆಲವರು ಡೈರೆಕ್ಟರ್ ಆಗಿದ್ದರು CBIಯಲ್ಲಿ ಅಥವಾ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಲ್ಲಿ. ಆ ಕಾರಣಕ್ಕೆ ಅವರನ್ನು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಹೇಳುವಂಥದ್ದು ಸರಿಯಾಗಿ ಕಾಂಪೊಸಿಷನ್ ಆಗಲಿಲ್ಲ ಹೇಳುವಂಥ ಒಂದು ಚರ್ಚೆಗೆ ವರ್ಲ್ಡ್ ಲೆವೆಲಲ್ಲಿ ಏನು ಅಲಯನ್ಸ್ ಇದೆ ಅದರದ್ದು ಚರ್ಚೆಗೆ ಗ್ರಾಸವಾಗಿದೆ. ಸೊ ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸಂಬಂಧಪಟ್ಟ ವಿಚಾರ. ಇನ್ನು ಜೆನೀವಾ, ಎಲ್ಲಿ ಇದು ಈ ಒಂದು ಕಾನ್ಫರೆನ್ಸ್ ಆಗ್ತಾ ಇದೆ ಅಂತ ಅಂದರೆ, ಜೆನೀವಾ ಎಲ್ಲಿರುವಂಥದ್ದು? ಜೆನೀವಾ ಹೆಸರು ನಾವು ಕೇಳಿರ್ಬೋದು, ಅದು ಕನ್ವೆನ್ಷನ್ಸ್, ಜೆನೀವಾ ಕನ್ವೆನ್ಷನ್ ಅಂತ ನಾವು ಎಷ್ಟೋ ಸಲ ಕೇಳಿದ್ದೇವೆ. ಅದು ಯಾವುದಕ್ಕೆ ಕಾರಣ ಆಗಿತ್ತು? ಜೆನೀವಾ ಕನ್ವೆನ್ಷನ್ ಹೇಳೋದು ಫೇಮಸ್ ಇದೆ ಏನಂತಂದರೆ, 1949ರಲ್ಲಿ 1864ರಿಂದ 1949ರಲ್ಲಿ ಈ ಯುದ್ಧಗಳಿಂದ ಆಗ್ತಾ ಇರುವಂತಹ ಏನು ಎಫೆಕ್ಟ್ಸ್ ಇದೆ
ದುಷ್ಪರಿಣಾಮಗಳನ್ನು ಅದನ್ನು ಆದಷ್ಟು ಕಮ್ಮಿ ಮಾಡಲಿಕ್ಕೋಸ್ಕರ ಅಲ್ಲಿಯ ಸೋಲ್ಜರ್ಸ್ಗಿರ್ಬೋದು ಅಥವಾ ವಿಕ್ಟಿಮ್ಸ್ಗಳಿರ್ಬೋದು, ಸಿವಿಲಿಯನ್ಸ್ ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ಆದಷ್ಟು ಆ ದುಷ್ಪರಿಣಾಮವನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಜೆನೆವಾ ಕನ್ವೆನ್ಷನನ್ನು ಅಲ್ಲಿ ಹಮ್ಮಿಕೊಂಡಿದ್ರು. ತುಂಬ ಕನ್ವೆನ್ಷನ್ ಆಯಿತು, ಅದಕ್ಕೆ ಆಮೇಲೆ ಪ್ರೋಟೋಕಾಲ್ಗಳನ್ನು ಆ್ಯಡ್ ಮಾಡಿದರು. ಬಟ್ ಅಲ್ಟಿಮೇಟ್ಲಿ ಅದಕ್ಕೆ ಜೆನೆವಾ ಕನ್ವೆನ್ಷನ್ ಆಫ್ 1949 ಅಂತ ಕರೀತಾರೆ. ಪ್ಲಸ್ 3 ಪ್ರೋಟೋಕಾಲ್ಸ್ಗಳನ್ನು ಆಮೇಲೆ ಲೇಟರ್ ಆ್ಯಡ್ ಮಾಡಿದ್ದಾರೆ. ಆದರೆ ಇದಕ್ಕೆ ಮೂಲವಾಗಿ ಕಾರಣರಾದವ್ರು ಯಾರು ಅಂತಂದರೆ ರೆಡ್ ಕ್ರಾಸ್ನ ಸಂಸ್ಥಾಪಕ. ರೆಡ್ ಕ್ರಾಸ್ ನಮ್ಗೆ ಗೊತ್ತಿರ್ಬೋದು, ಹ್ಯೂಮನ್ ರೈಟ್ಸ್ ಏಜೆನ್ಸಿ ಅದೆಲ್ಲ ಕೂಡ. ಸೊ ವರ್ಲ್ಡ್ ವೈಡ್ ಇರುವಂಥ ಹ್ಯೂಮನ್ ರೈಟ್ಸ್ ಏಜೆನ್ಸಿಗಳು. ಸೊ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಕೂಡ ಅದೇ ರೀತಿಯಂಥದ್ದು. ಸೊ ರೆಡ್ ಕ್ರಾಸ್ನ ಸಂಸ್ಥಾಪಕರಾದಂತಹ ಶ್ರೀ ಹೆನ್ರಿ ಡ್ಯುನೆಂಟ್ ಅಂತ ಯಾರಿದ್ದಾರೆ, ಅವರು ಈ ಜೆನೆವಾ ಕನ್ವೆನ್ಷನ್ ಕೆಲವೊಂದು ಅದರದ್ದು ನೆಗೋಸಿಯೇಷನ್ನು, ಬೇರೆ ಬೇರೆ ರಾಷ್ಟ್ರಗಳದ್ದು ಪಾರ್ಟಿಸಿಪೇಷನ್ಗೋಸ್ಕರ ಅದನ್ನೆಲ್ಲವೂ ಕೂಡ ಪ್ರಾರಂಭ ಮಾಡಿದರು. ಸೊ ಅದಕ್ಕೆ ಎಮಿಲಿಯೋರೇಟಿಂಗ್ ದ ಎಫೆಕ್ಟ್ಸ್ ಆಫ್ ವಾರ್ ಆನ್ ಸೋಲ್ಜರ್ಸ್ ಆ್ಯಂಡ್ ಸಿವಿಲಿಯನ್ಸ್ ಹೇಳುವಂಥ ಒಂದು ಪ್ರಪ್ರಥಮವಾಗಿ ಅದಕ್ಕೆ ಹೆಸರು ನೀಡಿದರು. ಸೊ ಇದು ಜೆನೆವಾ ಕನ್ವೆನ್ಷನ್ ಬಗ್ಗೆ ಇರುವಂಥದ್ದು. ಹಾಗೆಯೇ ಜೆನೆವಾ ಎಲ್ಲಿರುವಂಥದ್ದು? ಅದು ಸ್ವಿಟ್ಜರ್ಲ್ಯಾಂಡಲ್ಲಿರುವಂಥದ್ದು, ಫ್ರಾನ್ಸ್ನ ಬಾರ್ಡಲ್ಲಿರುವಂಥದ್ದು. ಅಲ್ಲೇ ಜೆನೆವಾ ಇಸ್ ಎ ಸಿಟಿ ಇನ್ ದ ಸದರ್ನ್ ವೆಸ್ಟ್ ಕಾರ್ನರ್ ಆಫ್ ಸ್ವಿಟ್ಜರ್ಲ್ಯಾಂಡ್ ನಿಯರ್ ದ ಫ್ರೆಂಚ್ ಬಾರ್ಡರ್. ಓಕೆ, ಫ್ರಾನ್ಸ್ ಬಾರ್ಡರ್ ಹತ್ತಿರ ಇಲ್ಲಿ ನಾವು ಕಾಣ್ಬೋದು ಜೆನೆವಾ ಹೇಳುವಂಥದ್ದು. ಫ್ರಾನ್ಸ್ ಈ ದೇಶ ಆದರೆ, ಸ್ವಿಟ್ಜರ್ಲ್ಯಾಂಡ್ ಇದಾದರೆ ಅದರದ್ದು ಬಾರ್ಡರಲ್ಲಿ ನಾವು ಇಲ್ಲಿ ಕಾಣ್ತೇವೆ ಜೆನೆವಾ ಹೇಳುವಂಥದ್ದು. ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಷನ್ ಇರುವಂತಹ ಒಂದು ಸಿಟಿ. ಹಾಗೆ ಅದು ಅಲ್ಲೇ ಆಡಳಿತಕ್ಕೋಸ್ಕರ ಪ್ರದೇಶಗಳನ್ನು ಮಾಡ್ತಾರಲ್ಲ, ಅಂಥ ಪ್ರದೇಶಗಳಲ್ಲಿ ಕ್ಯಾಂಟನ್ ಅಂತ ಹೇಳ್ತಾರೆ. ಆ ಕ್ಯಾಂಟನ್ಗೆ, ಜೆನೆವಾ ಕ್ಯಾಂಟನ್ಗೆ ಜೆನೆವಾ ಕ್ಯಾಪಿಟಲ್. ಓಕೆ, ಸೊ ದಿಸ್ ಈಸ್ ವಾಟ್ ಆಲ್ ಅಬೌಟ್ ಅವರ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾಕೆ ನ್ಯೂಸಲ್ಲಿ ಇದೆ ಅಂತ ಹೇಳುವಂಥ ವಿಚಾರಕ್ಕೆ ನಾವಿಲ್ಲಿ ಬರುವಂಥದ್ದಾದರೆ, ಇನ್ನು ನೆಕ್ಸ್ಟ್ ನಾವು ನೋಡುವಂಥದ್ದು ಯಾವುದಂತ ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಆನ್ಸರ್ ಏನಾಯಿತು, ಇದು ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ ಅವರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಚೇರ್ಪರ್ಸನ್ ಆಗಿದ್ದಾರೆ ಅಂತ. ಇನ್ನು ನೆಕ್ಸ್ಟ್, ಇನ್ ವಿಚ್ ಸಿಟಿ ವಿಲ್ ಯು ಫೈಂಡ್ ದ ಅಲ್ ಮಕ್ತೋಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್? ಇದು ಯಾವ ಸಿಟಿಯಲ್ಲಿ ನಾವು ಈ ಏರ್ಪೋರ್ಟನ್ನು ಕಾಣ್ಬೋದು ಅಂತ ಹೇಳಿ. ಅಬುಧಾಬಿ, ದುಬೈ, ಮಸ್ಕತ್ ಆ್ಯಂಡ್ ಬಹ್ರೇನ್. ಇದು ಯಾಕೆ ಅಂತ ಅಂದರೆ ಇದು ಒನ್ ಆಫ್ ದಿ ವರ್ಲ್ಡಸ್ ಲಾರ್ಜೆಸ್ಟ್ ಏರ್ಪೋರ್ಟ್ ಆಗಬಹುದು ಮುಂದಿನ ದಿನಗಳಲ್ಲಿ. ಯಾವ ಸಿಟಿಯಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂತಂದರೆ ದುಬೈಯಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರೂಲರ್, ಅಲ್ಲಿಯ ರಾಜ ಹಾಗೂ ಅಲ್ಲಿಯ ವೈಸ್ ಪ್ರೆಸಿಡೆಂಟ್ ಕೂಡ ಅವರು, ಹಾಗೆ ಅಲ್ಲಿಯ ಇಲ್ಲಿ ಕಾಣ್ತಾ ಇರ್ಬೋದು ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೋಮ್ ಅಂತ ಹೇಳುವಂಥವರು. ಅವರು ಹಿ ಈಸ್ ದ ರೂಲರ್ ಆಫ್ ದುಬೈ, ಅದ್ರ ಜೊತೆಗೆ ಹಿ ಈಸ್ ದ ವೈಸ್ ಪ್ರೆಸಿಡೆಂಟ್, ಹಿ ಈಸ್ ಆಲ್ಸೋ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಡಿಫೆನ್ಸ್ ಆಫ್ ದಿ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದನ್ನು ಕೂಡ ಅವರು ಆ ಖಾತೆನೂ ಕೂಡ ನಿರ್ವಹಿಸ್ತಾ ಇದ್ದಾರೆ. ಸೊ ಅಲ್ಲಿ ಇದು ರಿಪಬ್ಲಿಕ್ ಅಂತ ಅಲ್ಲ, ಡೆಮೊಕ್ರೆಟಿಕ್ ಅಂತಲ್ಲ, ಇಟ್ ಇಸ್ ಅನ್ ಆಟೋಕ್ರೆಟಿಕ್ ನೇಷನ್. ಅಲ್ಲಿ ಅವರು ರಾಜ ಪರಂಪರೆ ಇರುವಂಥದ್ದು. ಬಟ್ ಸ್ಟಿಲ್ ಈ ಒಂದು ಕೆಲವೊಂದು ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಹೇಳುವಂಥ ಆ ಒಂದು ಹುದ್ದೆಗಳು ಇವೆ. ಸೊ ಇವರು ಅದನ್ನು ರೀಸೆಂಟಾಗಿ ಅನೌನ್ಸ್ ಮಾಡಿದರು. ಸೊ ಅದರದ್ದು ಸ್ಪೆಷಾಲಿಟಿ ಏನಂತಂದರೆ ಅಲ್ ಮಕ್ತೋಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೇಳುವಂಥದ್ದು, ಈಗ ಪ್ರೆಸೆಂಟ್ ದುಬೈ ಏರ್ಪೋರ್ಟ್ ಏನಿದೆ ಅದರದ್ದು 5 ಪಟ್ಟು ಪ್ಯಾಸೆಂಜರ್ಸ್ಗಳನ್ನು, ಅಥವಾ 5 ಪಟ್ಟು ದೊಡ್ಡದು ಅಂತ ಹೇಳುವಂಥದ್ದು, ಅಷ್ಟು ಪ್ಯಾಸೆಂಜರ್ಸನ್ನು, ಅಷ್ಟು ಏರ್ಕ್ರಾಫ್ಟ್ಸ್ಗಳನ್ನು ಅದು ಅಕೊಮೊಡೇಟ್ ಮಾಡುವಷ್ಟು ಸಾಮರ್ಥ್ಯ ಹೊಂದಿರುವಂತಹ ಏರ್ಪೋರ್ಟ್ ಇದಾಗಿದೆ. ಸೊ ಅದ್ರ ವೆಚ್ಚ ನಾವು ನೋಡ್ಲಿಕ್ಕೆ ಹೋದರೆ ಸುಮಾರು 35 ಬಿಲಿಯನ್, ಅಷ್ಟು ಬಿಲಿಯನ್ ಇದರಲ್ಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇನ್ನು ನಾವು ನೋಡ್ಲಿಕ್ಕೆ ಹೋದರೆ ಬೇರೆ 400 ಏರ್ಕ್ರಾಫ್ಟ್ ಗೇಟ್ಸ್ಗಳನ್ನು ಹೊಂದಲಿಕ್ಕಿದೆಯಂತೆ. ಹಾಗೆ 5 ಪ್ಯಾರಲಲ್ ರನ್ವೇಸ್ಗಳನ್ನು ಹೊಂದಲಿಕ್ಕಿರುವಂಥದ್ದು. ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕರೆನ್ಸಿ ಯಾವುದು ಅಂತ ಅಂದರೆ AED ಅಂತ ಹೇಳ್ತಾರೆ. ಸೊ ಯುನೈಟೆಡ್ ಅರಬ್ ಎಮಿರೇಟ್ಸ್ ದಿರ್ಹಮ್ ಅಂತ ಹೇಳುವಂಥದ್ದು AED ಅಂತ ಹೇಳಿ ನಾವು ಕಾಣ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಅಲ್ ಮಕ್ತೂಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಸಂಬಂಧಿಸುವಂಥದ್ದು. ಸೊ ಆನ್ಸರ್ ಏನೋದಕ್ಕೆ ದುಬೈ ಇಸ್ ದಿ ಆನ್ಸರ್, ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಒನ್, ಹೂ ವಾಸ್ ಅಪಾಯಿಂಟೆಡ್ ಆಸ್ ಪಾಕಿಸ್ತಾನ್ಸ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್? ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಯಾರನ್ನು ಆಯ್ಕೆ ಮಾಡಿದರು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಪಾಕಿಸ್ತಾನ್ನ ಪ್ರೈಮ್ ಮಿನಿಸ್ಟರ್ ಯಾರು, ಸೊ ಅದನ್ನು ನಾವು ತಿಳ್ಕೊಳ್ಬೇಕು. ಸೊ ಪಾಕಿಸ್ತಾನ್ನ ಇವರು ಇಶಾಕ್ ದಾರ್ ಅಂತ ಹೇಳುವಂಥ ವ್ಯಕ್ತಿ, ಇವರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಪಾಕಿಸ್ತಾನಲ್ಲಿ ಇತ್ತೀಚೆಗೆ ನಿಯೋಜನೆಗೊಂಡರು. ಸೊ ಮುಂಚೆ ನವಾಬ್ ಶರೀಫ್ ಅಂತ ಹೇಳಿ ಒಬ್ಬರಿದ್ದರು, ಅವರ ಬಹಳ ಕ್ಲೋಸ್ ಆಲಿ ಅಂತ ಹೇಳ್ಬೋದು, ಅವರ ಬಹಳ ಕ್ಲೋಸ್ ಆಗಿರುವಂಥ ವ್ಯಕ್ತಿ ಇಶಾಕ್ ದಾರ್. ಸೊ ಪ್ರೈಮ್ ಮಿನಿಸ್ಟರ್ ಯಾರು ಈಗಿನ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್? ಶೆಹಬಾಜ್ ಶರೀಫ್ ಅಂತ ಹೇಳುವಂಥ
ಇವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಅದೊಂದು ಹೊಸ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಪಾಕಿಸ್ತಾನ ಪೊಲಿಟಿಕಲ್ ಇದರಲ್ಲಿ ಇಶ್ಯೂದಲ್ಲಿ. PM ಇದೇ ಪಾರ್ಟಿಯ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಪಾರ್ಟಿ ಹೇಳುವಂಥದ್ದು PMLN, ಈ ಪಾರ್ಟಿಯಲ್ಲಿ ಇವರು ಮುಂಚೆ ಈಸ್ ಆಲ್ಸೋ ಚಾರ್ಟೆಡ್ ಅಕೌಂಟ್ ಆಗಿದ್ದರು. ಹಾಗೆ ಮೊದಲು ಫಾರಿನ್ ಮಿನಿಸ್ಟರ್ ಆಗಿದ್ದರು ಪಾಕಿಸ್ತಾನದು. ಸೊ ಹಿ ಹ್ಯಾಸ್ ಬಿಕಮ್ ದಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್. ಓಕೆ, ಸೊ ಇದು ಒಂದು ಇಲ್ಲಿ ನಾವು ಕಾಣ್ಬೋದು. ಸೊ ಆನ್ಸರ್ ಇಶಾಕ್ ದಾರ್, ದಿಸ್ ಇಸ್ ದಿ ಆನ್ಸರ್. B is the answer. Next one, the Telugu Desam party was launched in 1984 by which cinema superstar? ತೆಲುಗು ದೇಶಂ ಪಕ್ಷ ಹೇಳುವಂಥದ್ದು ಎಲ್ಲಿ ನಾವು ಪ್ರಚಲಿತದಲ್ಲಿ ಕಾಣ್ತೇವೆ? ಈಗ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಆಗ್ತಾ ಇದೆ. ಸೊ ಆಂಧ್ರ ಪ್ರದೇಶದಲ್ಲಿ ಏನು ಎಲೆಕ್ಷನ್ ಆಗ್ತಾ ಇದೆ, ಮೇಜರ್ ಪಾರ್ಟಿ ಯಾರಂದರೆ YSR ಕಾಂಗ್ರೆಸ್ ಪಕ್ಷ ಒಂದು ಸೈಡ್ ಆದರೆ, ಇನ್ನೊಂದು ತೆಲುಗು ದೇಶಂ ಪಾರ್ಟಿ. ಅದು ಯಾರು ಫೌಂಡ್ ಮಾಡಿದ್ದು? 1984 NT ರಾಮರಾವ್ ಅಂತ ಈಗ ನಾವೇನು ನೋಡಿದ್ವಲ್ಲ, ಅವರು ಹಿ ವಾಸ್ ಅ ಫಿಲ್ಮ್ ಸ್ಟಾರ್, ಸೂಪರ್ ಸ್ಟಾರ್ ಆಗಿದ್ದರು. ಅವರು ಈ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಅವರು ಹಾಗೂ ಆ ಪಾರ್ಟಿ ಹಾಗೂ ಜನಸೇನಾ ಪಾರ್ಟಿ ಹೇಳುವಂಥ ಇನ್ನೊಂದು ಪಾರ್ಟಿ ಪ್ಲಸ್ BJP ಈ ಮೂರು ಸೇರಿಕೊಂಡು NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಇದು ಒಂದು ಸೈಡ್ ಆದರೆ, YSR ಕಾಂಗ್ರೆಸ್ ಅದು ಇನ್ನೊಂದು ಸೈಡ್ ಆಗಿರುವಂಥದ್ದು. ಅಲ್ಲಿ ನಾವು ಈ ರೀತಿ ಜಿದ್ದಾಜಿದ್ದಿಯ ಚುನಾವಣೆ ಅಂತ ಹೇಳ್ತಿದ್ದೇವಲ್ಲ, ಆ ರೀತಿಯಲ್ಲಿ ಚುನಾವಣೆ ಆಗ್ತಾ ಇರುವಂಥದ್ದು. ಸೊ ಆನ್ಸರ್ ಏನಾಗುತ್ತೆ ಇದರದ್ದು? ಕ್ವಶನ್ನ ಆನ್ಸರು ತೆಲುಗು ದೇಶಂ ಪಾರ್ಟಿ ಯಾರಿಂದ ಸಂಸ್ಥಾಪನೆ ಆಗಿರುವಂಥದ್ದು? NT ರಾಮರಾವ್. B is the answer. ನೆಕ್ಸ್ಟ್ ಒನ್, ನೇಮ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಸೊ ನೋಡಿ, ಭಾರತದ ಪ್ರಪ್ರಥಮ ಸ್ಥಳೀಯ ಅಂದರೆ ಭಾರತದಲ್ಲೇ ನಿರ್ಮಿಸಿರುವಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್, ಏರ್ಕ್ರಾಫ್ಟ್ಗಳನ್ನ ಕ್ಯಾರಿ ಮಾಡುವಂತಹ ಒಂದು ನೌಕೆಯಲ್ಲಿರುವಂತಹ ಒಂದು ವೆಹಿಕಲ್ ಅಂತ ಹೇಳ್ಬೋದು. INS ಅಂತ ಹೇಳ್ತಾರೆ. ಇಂಡಿಯನ್ ನೇವಲ್ ಶಿಪ್ ಅಂತ INS ಅಂತ ನೀವು ಕಾಣ್ತಿದ್ದೀರಲ್ಲ, ಅದು ಇಂಡಿಯನ್ ನೇವಲ್ ಶಿಪ್. ಅದು ಅದರ ಹೆಸರೇನು, ಏನು ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಅದ್ರದ್ದು ಹೆಸರು ಆ್ಯಕ್ಚುಲಿ INS ವಿಕ್ರಾಂತ್. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಬಂತು. ಯಾಕೆಂತಂದರೆ ಭಾರತ ಸ್ವಂತವಾಗಿ ಅದು ಎಷ್ಟೋ ಒಂದು ದೇಶಗಳ ಸಾಲಿನಲ್ಲಿ ಸೇರ್ತು. ಈ ರೀತಿ ಸ್ವಂತವಾದ ನಮ್ಮದೇ ಆದಂಥ ಸ್ಟೀಲ್ನಲ್ಲಿ ಬಿಲ್ಡ್ ಮಾಡಿರುವಂತಹ ಒಂದು ಇಂಡಿಯಾಸ್ ಫಸ್ಟ್, ಭಾರತದ ಪ್ರಪ್ರಥಮ ಸ್ಥಳೀಯವಾದಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿರೋ ಕಾರಣದಿಂದ. ಸೊ ಅದರದ್ದು ಡೀಟೇಲ್ಸನ್ನು ನಾವು ಸ್ವಲ್ಪ ನೋಡೋಣ ಡೀಟೇಲ್ ಆಗಿ, ಯಾಕೆಂದರೆ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಕಾಣ್ಬೋದು, ಸೊ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್. ಇಂಡಿಜಿನಿಯಸ್ ಅಂದರೆ ಸ್ಥಳೀಯವಾದಂಥದ್ದು ಅಂತ ಹೇಳ್ಬೋದು. ಸೊ ಇಲ್ಲಿ ಆ್ಯಕ್ಚುಲಿ ಇದು ಪ್ರಾರಂಭ ಆಗಿದ್ದು 1999. ಸೊ ಭಾರತದಲ್ಲಿ ಮೊದಲು IAC ಇಂಡಿಯನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇರಲಿಲ್ಲ ಅಂತ ಅಲ್ಲ, ಬ್ರಿಟಿಷರಿಂದ ಆಲ್ರೆಡಿ UK ಇಂದ ಒಂದು ತೊಗೊಂಡಿದ್ರು. ಅದಕ್ಕೂ INS ವಿಕ್ರಾಂತ್ ಅಂತ ಹೆಸರಿತ್ತು. ಬಟ್ ಈಗ ಅದು ಓಲ್ಡ್ ಆಗಿದೆ, ಡಿಕಮಿಷನ್ ಆಗಿ ಅದನ್ನು ಸ್ಕ್ರ್ಯಾಪಿಗೆ ಹೋಗಿದೆ. INS ವಿಕ್ರಾಂತ್, ಹೊಸ INS ವಿಕ್ರಾಂತ್ ಏನಿದೆ ಅದು ಭಾರತದಲ್ಲಿ ಬಿಲ್ಡ್ ಆಗಿರುವಂಥದ್ದು. ಓಕೆ, ಸೊ ಹಾಗಿರುವಾಗ ಇಲ್ಲಿ ನಾವು ಕಾಣ್ತಾ ಇರ್ಬೋದು, ಸೊ ಇದು ಒಂದು ವಾರ್ಶಿಪ್ ಗ್ರೇಡ್ ಸ್ಟೀಲಲ್ಲಿ ಬಿಲ್ಡ್ ಆಗಿರುವಂಥದ್ದು. ಮೊದಲಾದರೆ ರಷ್ಯಾದಿಂದ ಎಲ್ಲ ಸ್ಟೀಲನ್ನು ತರಿಸ್ಕೊಳ್ತಿದ್ರು. ಆದರೆ ಈಗ ಒಂದು ಕ್ವಾಲಿಟಿ, ಒಂದು ಏನಂತ ಹೇಳ್ತಾರೆ DMR 249 ಸ್ಟೀಲ್ ಅಂತ ಇದೆ, ಅದರಲ್ಲಿ ಬಿಲ್ಡ್ ಮಾಡಿರುವಂಥದ್ದು. ಈ DMR 249 ಸ್ಟೀಲನ್ನು ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಂಡಿರುವಂಥದ್ದು? ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ, DMRL ಅಂತ ಹೇಳಿ ನಾವು ಕಾಣ್ಬೋದು. ಹಾಗೆ ಈ ಶಿಪ್ಪನ್ನು ಬಿಲ್ಡ್ ಮಾಡುವಂತಹ ಜವಾಬ್ದಾರಿ ಯಾರಿಗಿತ್ತು? ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್. ಇಲ್ಲಿ ನಾವು ಕಾಣ್ತಾ ಇರ್ಬೋದು, ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಹೇಳುವಂಥ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ. ಹಾಗೆ ಇದೇ ಒಂದು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅದು ಲಾಂಚ್ ಮಾಡ್ತು. ಎರ್ನಾಕುಲಂ ಚಾನಲಲ್ಲಿ ಫಸ್ಟು ನದಿಗೆ, ಸಮುದ್ರದ ವಾಟರ್ಗೆ ತಂದರು ಆ IACಯನ್ನು. ಸೊ ಬೇರೆ ಬೇರೆ ಹಂತಗಳಿರ್ತವೆ. ಯಾವುದೇ ಒಂದು IAS ಇರಲಿ ವಾರ್ಶಿಪ್ಪನ್ನು ಬಿಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟು ಕೀಲ್ ಲೇಯಿಂಗ್ ಅಂತ ಹೇಳ್ತಾರೆ, ಆಮೇಲೆ ಅದನ್ನು ಲಾಂಚ್ ಮಾಡ್ತಾರೆ, ಲಾಂಚ್ ಆದ ನಂತರ ಕಮಿಷನಿಂಗ್ ಅಂತ ಹೇಳ್ತಾರೆ, ಆಮೇಲೆ ಡಿಕಮಿಷನಿಂಗ್ ಅಂತ ಹೇಳ್ತಾರೆ. ಈ 4 ಸ್ಟೇಜನ್ನು ಪಾಸ್ ಆಗಬೇಕು ಒಂದು ವರ್ಕ್ ಆಗುವಾಗ. ಡಿಕಮಿಷನ್ ಅಂದರೆ ಲಾಸ್ಟ್ ಅದನ್ನು ಸೇವೆಯಿಂದ ಅದನ್ನು ತೆಗಿತಾರೆ, ಅದನ್ನು ಆಮೇಲೆ ಸ್ಕ್ರ್ಯಾಪಿಗೆ ಸೇಲ್ ಮಾಡ್ತಾರೆ. ಬೇರೆ ಕಾರಣ ಅದರ ಪಾರ್ಟ್ಸ್ಗಳನ್ನ ಡಿಸ್ಮ್ಯಾಂಡಲ್ ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಸೊ ಇದು ಎರ್ನಾಕುಲಂ ಚಾನಲಲ್ಲಿ ಫಸ್ಟು ನೀರಿಗೆ ಬಿಟ್ಟರು. ಸೊ ಅದಾದ ನಂತರ ಎಷ್ಟೋ ಟ್ರಯಲ್ಗಳಾದವು ಕೆಲವೊಂದು. ಸೊ ಇತ್ತೀಚೆಗೆ ಅದು ಫುಲ್ ರೇಡಾರಿಂದ ಎಕ್ವಿಪ್ ಆಗಿ ಸಂಪೂರ್ಣವಾಗಿ ಸನ್ನದ್ಧವಾಗಿರುವಂಥದ್ದು. ಸೊ ಇದು ಒಂದೇ ಏರ್ಕ್ರಾಫ್ಟ್ ಅಲ್ಲ ಇರುವಂಥದ್ದು, ಇಂಡಿಯನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲ. ಇನ್ನು ರಷ್ಯಾ ಒರಿಜಿನ್ ಇರುವಂತಹ ವಿಕ್ರಮಾದಿತ್ಯ ಹೇಳುವಂಥ INS ವಿಕ್ರಮಾದಿತ್ಯ ಹೇಳುವಂತಹ ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಕೂಡ ಇದೆ. ಆದರೂ ಕೂಡ ಭಾರತ ಇನ್ನೊಂದು ಅಂದರೆ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್, ಭಾರತದ 2ನೇ ಸ್ವಂತ ಸ್ಥಳೀಯವಾದಂತಹ ಬಿಲ್ಡ್ ಮಾಡಿರುವಂಥ ಏರ್ಕ್ರಾಫ್ಟ್ ಕ್ಯಾರಿಯರ್. ಯಾಕೆಂದರೆ INS ವಿಕ್ರಾಂತ್
ತನ್ನ ಸ್ವಂತ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ. INS ವಿಕ್ರಮಾದಿತ್ಯ ಆಲ್ರೆಡಿ ಇರುವಂಥದ್ದು, ಆದರೆ ಭಾರತದಲ್ಲಿ ಬಿಲ್ಡ್ ಆಗಿರುವಂಥದ್ದಲ್ಲ. ಸೊ ಆಲ್ರೆಡಿ 2 ಏರ್ಕ್ರಾಫ್ಟ್ ಕ್ಯಾರಿಯರು ಭಾರತದಲ್ಲಿ ಇರುವಂಥದ್ದು. ಆದರೆ ಅದ್ರ ಜೊತೆಗೆ ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರು ಸ್ವಂತವಾಗಿ ಬೇಕಾಗ್ಬೋದು ಹೇಳುವಂಥ ಒಂದು ವಿಚಾರದಲ್ಲಿ ಅದರದ್ದು ಕೂಡ ಹಲವಾರು ಒತ್ತಾಯಗಳು ನಡೀತಾ ಇರುವಂಥದ್ದು. 2ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಸ್ವಂತ ಇದನ್ನು ಬಿಲ್ಡ್ ಮಾಡಬೇಕು ಹೇಳುವಂಥದ್ದು. ಸೊ ಅದಕ್ಕೂ ಕೂಡ ಇದು ಸುದ್ದಿಯಲ್ಲಿ ಇರುವಂಥದ್ದು. ಹಾಗಿದ್ರೆ ಇದರದ್ದು ಏನು ಅಂಥ ಸ್ಪೆಷಾಲಿಟಿ ಏನಂತಂದರೆ, ಅದರದ್ದು ಸ್ಪೇಸ್ ಏನು ಅಂದರೆ ಸುಮಾರು 2 ಹಾಕಿ ಫೀಲ್ಡಷ್ಟು ವಿಶಾಲವಾದ ಅಥವಾ 2 ಫುಟ್ಬಾಲ್ ಫೀಲ್ಡಷ್ಟು ವಿಶಾಲವಾದಂತಹ ಸ್ಪೇಸ್ ಅದು ಇರುವಂಥದ್ದು. ಅಂದರೆ ಒಂದು ಸಣ್ಣ ಸಿಟಿ ಥರನೇ ನಾವು ಹೇಳ್ಬೋದು. ಅದು 262 ಮೀಟರ್ ಲಾಂಗ್ ಇದೆ ಹಾಗೂ 62 ಮೀಟರ್ ವೈಡ್ ಇದೆ. ಅದು ಸ್ಪೀಡ್ ಮ್ಯಾಕ್ಸಿಮಮ್ 28 ನಾಟ್ಸ್, ಹಾಗೆ ಎಂಡ್ಯೂರೆನ್ಸು 7500 ನಾಟಿಕಲ್ ಮೈಲ್ಸ್ ತನಕ ಕವರ್ ಆಗುತ್ತೆ. ಹಾಗೆ ಸುಮಾರು 76% ಅಷ್ಟು ಭಾರತದಿಂದನೇ ತಯಾರಾದಂಥ ಭಾರತದ ಮೆಟೀರಿಯಲ್ಸ್ಗಳನ್ನು ಸ್ಥಳೀಯವಾಗಿ ಪ್ರೊಕ್ಯೂರ್ ಮಾಡಿರುವಂಥ ಮೆಟೀರಿಯಲ್ಸ್ಗಳು, ಹಾಗೆ 2 ಸಪ್ರೇಟ್ ಕಿಚನ್, ಅಂದರೆ ಎಷ್ಟು 4,000 to 5,000 ಜನರಿಗೆ ತಯಾರು ಮಾಡುವಂಥದ್ದು, 18 ಸ್ಟೋರಿ 18 ಮಹಡಿಗಳಿರುವಂಥ ಒಂದು ಅಂಥ ಹ್ಯೂಜ್ ಆಗಿರುವಂಥ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದಾಗಿರುವಂಥದ್ದು ಅಂತ ಹೇಳಿ ಅದು ವಿಶೇಷತೆಯನ್ನು ನಾವು ಕಾಣ್ಬೋದು. ಸೊ INS ಅಂದರೆ ಮೊದಲು ಅದರದ್ದು ಹಿಸ್ ಮ್ಯಾಜೆಸ್ಟೀಸ್ ಇಂಡಿಯನ್ ಶಿಪ್ ಅಂತ ಇತ್ತು. ಆದರೆ ಭಾರತ ಯಾವಾಗ ರಿಪಬ್ಲಿಕ್ ಆಯಿತು ಆ ಪ್ರಿಫಿಕ್ಸನ್ನು ತೆಗೆದು ಇಂಡಿಯನ್ ನೇವಲ್ ಶಿಪ್ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ಇದು ಒಂದು ವಿಚಾರ ಅಂತ ಆದರೆ ಆವಾಗ ಹೇಳಿದಾಗೆ ಅದರದ್ದು ಕೇಪಬಿಲಿಟಿ ಏನು, ಎಷ್ಟು ಅದರದ್ದು ಸಕ್ಷಮತೆ ಹೇಗಿದೆ ಅಂತ ಅಂದರೆ ಸುಮಾರು 30 ಏರ್ಕ್ರಾಫ್ಟ್ಸ್ಗಳನ್ನು ಒಟ್ಟಿಗೆ ಅದು ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಇರುವಂಥದ್ದು. ಅಂದರೆ ಭಾರತದ ವಿಶೇಷ ಯುದ್ಧ ವಿಮಾನಗಳು ಏನೇನಿದೆ, MiG-29K, ಫೈಟರ್ ಜೆಟ್ಸ್, Camo 31, MH-60R, ಸೊ ಮಲ್ಟಿರೋಲ್ ಹೆಲಿಕಾಪ್ಟರ್ಸ್ ಇದೆಲ್ಲವನ್ನು ಕೂಡ, ಹಾಗೆ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಸ್, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇದನ್ನೆಲ್ಲವೂ ಕೂಡ ತನ್ನಲ್ಲಿ ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಈ ನೌಕೆಗೆ, ಅಂದರೆ ಇಂಡಿಯನ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಇರುವಂಥದ್ದು, INS ವಿಕ್ರಾಂತಿಗೆ ಇರುವಂಥದ್ದು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇದು ಬಹಳ ಒಂದು ಚರ್ಚೆಯಲ್ಲಿ ಇರುವಂಥದ್ದು. ಇನ್ನು ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ 2 ಬಿಲ್ಡ್ ಆದರೆ, ಸಪೋಸ್ ಅದೇನು ಪ್ರಪೋಸಲ್ ಇದೆ ಅದು ಬಿಲ್ಡ್ ಆದರೆ ಅದರ ಹೆಸರು INS ವಿಶಾಲ್ ಅಂತ ಇಡಬೇಕು ಅಂತ ಹೇಳಿ ಪ್ರಪೋಸಲ್ ಇದೆ. ಹಾಗೆ ಅದು ಬಿಲ್ಡ್ ಆದರೆ ಸುಮಾರು 65,000 ಟನ್ಸಷ್ಟು ಅದರದ್ದು ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ, ಸುಮಾರು ಅದಕ್ಕೆ ಅದನ್ನು ಹೋಲಿಕೆ ಮಾಡುವಂಥದ್ದರೆ ಕ್ವೀನ್ ಎಲಿಜಬೆತ್ ಕ್ಲಾಸ್ನ ಕ್ಯಾರಿಯರ್ಸ್, UK ಕ್ವೀನ್ ಎಲಿಜಬೆತ್ ಕ್ಲಾಸ್ ಕ್ಯಾರಿಯರ್ಸ್ ಅಂತ ಇದೆ, ಅದಕ್ಕೆ ಅದು ಸಮಾನವಾಗಿ ಆಗತ್ತೆ ಅಂತ ಹೇಳಲ್ಪಡ್ತಾ ಇದೆ. ಸೊ ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ ಅಂತ ಹೇಳ್ಬೋದು ಎಲ್ಲ ಎಕ್ಸಾಮಿನೇಷನ್ ಪರ್ಪಸ್ಗೆ ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್, ಬಿಕಾಸ್ ಭಾರತದ ಸ್ವಂತ ಇದರಿಂದ ತಯಾರಾಗಿರುವಂಥ ಏರ್ಕ್ರಾಫ್ಟ್ ಆಗಿರೋದಕ್ಕೆ. ಸೊ ಆನ್ಸರ್ ಏನು, INS ವಿಕ್ರಾಂತ್. D is the answer. ಹಾಗೆ ಇಲ್ಲಿ ನೀವು ಕಾಣ್ಬೋದು ಫಾರ್ಮರ್ ಆಕ್ಟರ್ ಅರುಣ್ ಗೋವಿಲ್ಸ್ ಕಂಟೆಸ್ಟಿಂಗ್ ಫಾರ್ ದ BJP ಫ್ರಮ್ ವಿಚ್ UP ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ. ಸೊ ಇತ್ತೀಚಿನ ಎಲೆಕ್ಷನ್ಸಲ್ಲಿ ನಾವು ಕಾಣ್ಬೋದು ಹಲವಾರು ಪ್ರಪ್ರಥಮಗಳು ಆಗುತ್ತೆ, ಹೊಸಬರು ಅದರಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಸೊ ಹೀಗಿರುವಾಗ ರಮಾನಂದ್ ಸಾಗರ್ ಅವರ ಒಂದು ರಾಮಾಯಣ ಹೇಳುವಂಥ ಒಂದು ಸೀರಿಯಲ್ಲು ಬಹಳ ಒಂದು ಪ್ರಸಿದ್ಧಿ ಹೊಂದಿತ್ತು 1990ರಲ್ಲಿ. ಸೊ ಇಲ್ಲಿ ನಿಮ್ಗೆ ಕಾಣ್ಬೋದು ಇವರು ಅರುಣ್ ಗೋವಿಲ್ ರಾಮನ ಪಾತ್ರವನ್ನು ನಿಭಾಯಿಸಿದರು. ಸೊ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಆದಾಗಲೂ ಸಹ ಇವರನ್ನು ಅಲ್ಲಿ ಕರೆಸಿದ್ರು. ಬಹಳ ಜನಪ್ರಿಯವಾದಂತಹ ಒಂದು ಆ್ಯಕ್ಟರ್ ಅಂತ ಹೇಳ್ಬೋದು. ಸೊ ಇವರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಕ್ವಶನ್ ಇದು. BJPಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಸೊ ಇವರು ಮೀರತ್ತಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಓಕೆ, ಇದು ಒಂದು ಕ್ವಶನ್ ಅಂತ ಹೇಳ್ಬೋದು. D is the answer. ಸೊ ನೆಕ್ಸ್ಟ್ ಒನ್. ಹಾಗೆ BJP ಇತ್ತೀಚೆಗೆ ಪ್ರಪ್ರಥಮವಾಗಿ ಗೋವಾದಿಂದ ಫಸ್ಟ್ ಹೆಂಗಸಿಗೆ ಒಂದು ಟಿಕೆಟ್ ನೀಡಿದೆ ತನ್ನ ಕ್ಷೇತ್ರದಿಂದ ನಿಲ್ಲಲಿಕ್ಕೆ. ಓಕೆ, ಸೊ ಯಾರವರು ಅಂತ ಹೇಳಿ. ಸೊ ಹೂ ಇಸ್ ದ ಫಸ್ಟ್ ಎವರ್ ವುಮನ್ ಕ್ಯಾಂಡಿಡೇಟ್ ಫೀಲ್ಡೆಡ್ ಬೈ ದ BJP ಫಾರ್ ದ ಸೌತ್ ಗೋವಾ ಲೋಕಸಭಾ ಸೀಟ್? ದೇವ್ಯಾರಾಣಿ, ಪಲ್ಲವಿ ದಾಬೋಲ್ಕರ್, ಪಲ್ಲವಿ ಡೆಂಪೋ ಹಾಗೂ ಕವಿತಾ ಕಾಂಡೋಲ್ಕರ್ ಅಂತ ಹೇಳುವಂಥ ಯಾವ ಲೇಡಿಯನ್ನು ತನ್ನ ಫಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ ಆಗಿ ಗೋವಾದಲ್ಲಿ ನಿಲ್ಲಿಸಿದೆ ಅಂತ ಹೇಳಿ ಲೋಕಸಭೆಯಲ್ಲಿ? ಸೊ ಅದರ ಆನ್ಸರು C, ಪಲ್ಲವಿ ಡೆಂಪೋ ಅಂತ ಹೇಳಿ ನಾವು ನೋಡ್ಬೋದು. ಪಲ್ಲವಿ ಡೆಂಪೋ ಹೇಳುವಂಥದ್ದು ಶಿ ಈಸ್ ಆನ್ ಇಂಡಸ್ಟ್ರಿಯಲಿಸ್ಟ್. ಸೊ ಅವರನ್ನು ಈ ಒಂದು ಕಣಕ್ಕೆ ಇಳಿಸಿದ್ದಾರೆ. ಇನ್ನು ಹೂ ಆನ್ April 28 ಬಿಕೇಮ್ ದ ಫಸ್ಟ್ ಪ್ಲೇಯರ್ ಇನ್ IPL ಹಿಸ್ಟ್ರಿ ಟು ಫೀಚರ್ ಇನ್ 150 ವಿಕ್ಟ್ರೀಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ನಾವೇನು ನೋಡ್ತಿದ್ದೇವೆ ಅದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗೆಲುವನ್ನು ಹೊಂದಿರುವಂತಹ ವ್ಯಕ್ತಿ ಯಾರು, ಅದನ್ನು ಪಡೆದಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಇದು ಚೆನ್ನೈ ಸೂಪರ್ ಕಿಂಗ್ಸ್ನ MS ಧೋನಿ ಅವರು. ಓಕೆ, ಅವರು ಇತ್ತೀಚೆಗೆ ರೆಕಾರ್ಡ್ ಮಾಡಿದರು. MS ಧೋನಿ ಇಸ್ ದಿ ಆನ್ಸರ್. ಯಾರ ವಿರುದ್ಧ ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಅವರು ಆ ಒಂದು ರೆಕಾರ್ಡನ್ನು ಮಾಡಿದರು.
B is the answer. Next one. Who quit his post as president of the Delhi Pradesh Congress Committee? ಸೊ ಇಲ್ಲಿ ನಾವು ಕಾಣುವಂಥದ್ದು ಇತ್ತೀಚೆಗೆ ಡೆಲ್ಲಿ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಏನಿದೆ ಅಲ್ಲಿಯ ಪ್ರೆಸಿಡೆಂಟ್ ಸ್ಥಾನದಿಂದ ಯಾರು ರೆಸಿಗ್ನೇಷನ್ ನೀಡಿದ್ರು ಅಂತ ಹೇಳಿ, ಈ ವ್ಯಕ್ತಿ ಯಾರು ಅಂತ ಹೇಳಿ ಒಂದು ಕ್ವಶನ್ ಬಂದರೆ, ಸೊ ಹಿ ಈಸ್ ನನ್ ಅದರ್ ದ್ಯಾನ್ ಅರವಿಂದರ್ ಸಿಂಗ್ ಲವ್ಲಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇನ್ನೊಂದು ಲಾಸ್ಟ್ ಕ್ವಶನ್ನು. ದ ಫಾರ್ಮರ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಲೇಟ್ ಎಸ್ ಬಂಗಾರಪ್ಪ ವಾಸ್ ಎಲೆಕ್ಟೆಡ್ ಟು ಪಾರ್ಲಿಮೆಂಟ್ 4 times ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಫ್ರಮ್ ವಿಚ್ ಕಾನ್ಸ್ಟಿಟ್ಯೂಯೆನ್ಸಿ? ಸೊ ಇಲ್ಲಿ ಕಾಣ್ತಾ ಇರೋರು ಎಸ್ ಬಂಗಾರಪ್ಪ ಅಂತ ಹೇಳಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಸೊ ಅವರು 4 ಸಲ ಅದೇ ಒಂದು ಕ್ಷೇತ್ರದಿಂದ, ಲೋಕಸಭಾ ಕ್ಷೇತ್ರದಿಂದ ಅವರು ಗೆದ್ದಿದ್ರು, ಪಾರ್ಲಿಮೆಂಟ್ಗೆ ಎಲೆಕ್ಟ್ ಆಗಿದ್ದರು. ಸೊ ಆ ಒಂದು ಕ್ಷೇತ್ರ ಯಾವುದು? ಬೆಳಗಾವ್, ಶಿವಮೊಗ್ಗ, ಬಳ್ಳಾರಿ ಮತ್ತು ರಾಯಚೂರು. ಯಾವುದಂತಂದರೆ ಶಿವಮೊಗ್ಗ. ಬಿ ಇಸ್ ದಿ ಆನ್ಸರ್. ಓಕೆ, ಸೊ ಇಲ್ಲಿ ನಾವು ಕಾಣ್ಬೋದು ಈಗ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಇವರ ಮಗಳಾದಂತಹ ಗೀತಾ ಶಿವರಾಜ್ ಕುಮಾರ್ ಅಂದರೆ ಗೊತ್ತಿರ್ಬೋದು, ಖ್ಯಾತ ಆ್ಯಕ್ಟರ್ ಆದಂತಹ ಶಿವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದಂಥ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್. ಸೊ ಅವರ ಗೀತಾ ಶಿವರಾಜ್ ಕುಮಾರ್ ಇವರ ಮಗಳು. ಸೊ ಈ ಸಲನೂ ಸಹ ಅವರು ಶಿವಮೊಗ್ಗದಿಂದನೇ ಸ್ಪರ್ಧಿಸ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಿದ್ದಾರೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಟುಡೇಸ್ ಕರೆಂಟ್ ಅಫೇರ್ಸ್ ವಿತ್ 10 ಕ್ವಶನ್ಸ್. ಸೊ ಹಾಗೆ ಪ್ರತಿದಿನವೂ ಕೂಡ ನಮ್ಮ ಈ ರೀತಿಯ ಕರೆಂಟ್ ಅಫೇರ್ಸ್ ಮುಂದುವರಿಲಿಕ್ಕಿದೆ. ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಖಂಡಿತವಾಗಿಯೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಒಂದು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ತೆ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.